ಸೊ ಏನಾದರೂ ಸ್ವಲ್ಪ ತಪ್ಪುಗಳಾದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ಆ ಥರ ಆಗಿದೆ. ಆಗಿರೋದ್ರಿಂದ ಸಿಂಗಲ್ ಸೀಟ್ ಕೊಡಲ್ಲ, ರೂಮ್ ಯಾರು ಸಹ ಕೊಡಲ್ಲ. 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿಬೇಕು ನಾನು ಮಾದಪ್ಪನ ನೋಡಬೇಕು ಅಂದರೆ. ತುಂಬ ವರ್ಷ ಆಗಿದೆ ನಾನು ನಾಗಮಲೆಗೆ ಬಂದು. ಸೊ ಇವತ್ತು ಹೋಗೋಣ, ನೋಡೋಣ ನಾಗಮಲೆ ಪರಿಸ್ಥಿತಿ ಏನಾಗಿದೆ ಅಂತ. ಜನರ ಜೀವನ ಮತ್ತು ಪ್ರಾಣಿಗಳ ಜೀವನ ಎರಡೂ ತಕ್ಕಡಿಗೆ ಹಾಕ್ದಂಗೆ ನಾನು ಒಬ್ಬನೇ ಇದ್ದೀನಿ. ಮೋಸ್ಟ್ಲಿ ಇವತ್ತು ಯಾರೂ ಇಲ್ಲ ಅನಿಸುತ್ತೆ. ಈ ಆ್ಯನಿಮಲ್ಸ್ ಸ್ಪಾಟ್ ಆಗೋದು ಪಾಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಗೈಸ್ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ವಂತೆ, ಒಂದು ನಿಮಿಷ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರು ಗುಂಜುಮಲೆ, 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ಆ ನಮ್ಮಪ್ಪಾಜಿ ಮುದ್ದು ಮಾದೇವನ್ ಪಾದಕ್ಕೊಂದ್ಸರಿ ಉಗೇ ಅಂದ್ರಪ್ಪ, ಉಗೇ ಉಗೇ ಉಗೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್, ವೆಲ್ಕಮ್ ಟು ಅ ನ್ಯೂ ಜರ್ನಿ. ಎಸ್, ಇವತ್ತು ನಾನು ಫುಲ್ ಪವರಲ್ಲಿದ್ದೀನಿ. ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ಇಂಡಿವಿಜುವಲ್ ಲಾಗಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಏನಾದರೂ ಸ್ವಲ್ಪ ತಪ್ಪುಗಳಾದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ನಾಳೆ ನಾಗಮಲೆಗೆ ಟ್ರೆಕ್ ಬುಕ್ ಮಾಡ್ಕೊಂಬಂದಿದ್ದೀನಿ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟಿಂದ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಬರಬೇಕು. ಸೊ ನಾಳೆ ಅದು ಬುಕ್ ಆಗಿದೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ನಾಳೆ ಟ್ರೆಕ್ ಹೋಗುವಾಗ ನಾನು ನಿಮಗೆ ತಿಳಿಸ್ತೀನಿ. ಸೊ ಈಗ ಇನ್ನೇನು ಹತ್ತತ್ರ ತಾಳ್ಬೆಟ್ಟದ ಹತ್ರ ಬರ್ತಾ ಇದ್ದೀನಿ. ನಾನು ಈಗ ತಾಳ್ಬೆಟ್ಟ ರೀಚ್ ಆಗಿದ್ದೀನಿ. ತಾಳ್ಬೆಟ್ಟ ಅಂದರೆ ಇದು ಮಾದೇಶ್ವರ ಬೆಟ್ಟದ್ದು ಬೇಸ್ ಪಾಯಿಂಟು. ಸೊ ನೀವು ನೋಡ್ಬೋದು, ಇದೇ ತಾಳ್ಬೆಟ್ಟ. ಈ ತಾಳ್ಬೆಟ್ಟ ಅಲ್ಲಿ ಮುಂಚೆಯಿಂದ ಜನರದ್ದು ಒಂದು ನಂಬಿಕೆ ಏನು ಅಂದರೆ, ಈ ಬೆಟ್ಟದಲ್ಲಿ 27 ಹೇರ್ ಪಿನ್ ಬೆಂಡಿದೆ, ಈಗ ದಾಟ್ಕೊಂಡು ಹೋಗಬೇಕು. ಸೊ ಅದಕ್ಕೇ ಈ ತಾಳ್ಬೆಟ್ಟದಲ್ಲಿ ಬಂದು ಒಂದು ಸ್ಟಾಪ್ ಕೊಟ್ಟು ಇಲ್ಲಿ ಒಂದು ಧೂಪ ಹಾಕಿ ಹೋದರೆ ನಮ್ಮ ಜರ್ನಿ ಸೇಫಾಗಿರುತ್ತೆ, ಯಾವುದೇ ಅಡಚಣೆಗಳು ಇರಲ್ಲ ಅನ್ನೋದು ಒಂದು ಜನರದ್ದು ನಂಬಿಕೆ. ಸೊ ಇಲ್ಲಿ ನೀವು ನೋಡ್ಬೋದು, ತುಂಬ ಸ್ಟಾಲ್ಸ್ಗಳೆಲ್ಲ ಇದೆ. ಜನ ಆಲ್ಮೋಸ್ಟ್ ಬರೋರೆಲ್ಲ ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ಇಲ್ಲಿ ಧೂಪ ಹಾಕಿ ಹೋಗೋದು ಒಂದು ಅಭ್ಯಾಸ ಜನರುಗಳಿಗೆ. ಸೊ ನೋಡೋಣ, ನಾವು ಹೋಗಿ ಈಗ ಒಂದು ಧೂಪ ಹಾಕ್ಬಿಟ್ಟು ಮುಂದೆ ಉಗೇ ಮಾದಪ್ಪ ಅಂತ ಹೊರಡೋಣ. ನೋಡಿ, ಜನರುಗಳು ನೋಡ್ಬೋದು ನೀವು, ಇಲ್ಲೆಲ್ಲ ಬಂದು ಕಾಯಿ ಹೊಡೆದು ಧೂಪ ಹಾಕಿ ಹೋಗೋದು ಜನರದ್ದು ಒಂದು ಅಭ್ಯಾಸ. ಸೊ ಇದೇ ಧೂಪ ಹಾಕೋ ಜಾಗ. ನಾನು ಇಲ್ಲಿ ಒಂದು ಧೂಪ ಹಾಕ್ಬಿಟ್ಟು ದೇವರಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೋಗೋಣ. ಧೂಪ ಹಾಕಿದ್ದಾಯಿತು, ಇನ್ನೇನು ಕತ್ಲಾಗ್ತಾ ಬರ್ತಾ ಇದೆ. ಸೊ ಫಸ್ಟ್ ಹೋಗಿ ಬೆಟ್ಟ ಸೇರ್ಕೊಂಬಿಡೋಣ. ಯಾಕಂದರೆ ನಾನು ಇವತ್ತು ಹೋಗಿ ಸ್ಟೇಗಿ ಎಲ್ಲ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಹೋಗಿ ಮುಂದಿನ ಕತೆ ಏನು ಅಂತ ನೋಡೋಣ. ಕಮಾನ್, ಲೆಟ್ಸ್ ಗೋ. ಹರ್ ಹರ್ ಮಹಾದೇವ್, ಉಗೇ ಮಾದಪ್ಪ, ಉಗೇ. ಮಾದೇಶ್ವರ ಬೆಟ್ಟಕ್ಕೆ ಎಂಟ್ರಿ ಆಗಿದ್ದೀನಿ, ಬಂದಾಯಿತು. ಇಲ್ಲಿ ಚೇಂಜ್ ಇಲ್ಲ. ಇಲ್ಲಿ ಚೆಕ್ ಪೋಸ್ಟ್ ಎಂಟ್ರೆನ್ಸಲ್ಲೇ ಒಂದು ಟೋಲ್ ಕಲೆಕ್ಟ್ ಮಾಡ್ತಾರೆ ಇಲ್ಲಿ ಮಾದೇಶ್ವರ ಬೆಟ್ಟಕ್ಕೆ. ಎಂಟ್ರಿ ಫೀಸ್ ಅಂತ ಇರುತ್ತೆ ಇಲ್ಲಿ. ಎಷ್ಟಣ್ಣ? ಸೊ ಇದು ಇಲ್ಲಿ ಎಂಟ್ರಿ ಫೀಸು 30 ರೂಪೀಸ್ ಆಗುತ್ತೆ. ಸೊ ಈಗ ಎಂಟ್ರಿ ತೊಗೊಂಡು ಮಾದೇಶ್ವರ ಬೆಟ್ಟಕ್ಕೆ ಫೈನಲಿ ಎಂಟ್ರಿ ಆಗಿದ್ದೀನಿ. ಸೊ ಗೈಸ್, ಫೈನಲಿ ಮಾದೇಶ್ವರ ಬೆಟ್ಟಕ್ಕೆ ಬಂದಾಯಿತು. ಸೊ ಈಗ ಇಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇದೆ, ಮಾಹಿತಿ ಕೇಂದ್ರ. ಇಲ್ಲಿ ರೂಮ್ಸು ಏನು ಎತ್ತ ಹೋಗಿ ವಿಚಾರಿಸೋಣ.
ಇಲ್ಲಿ ನೋಡ್ಬೋದು, ನಿಮಗೆ ಕಾಣಿಸುತ್ತಾ ಏನು ಅಂತ. ಅಲ್ಲಿ ಮಾದಪ್ಪ ಕಾಣ್ತಾ ಇದ್ದಾನೆ, ಮಾದಪ್ಪ ಕಾಣ್ತಾ ಇದ್ದಾನೆ ಅಲ್ಲಿ. ಕತ್ಲೆ ಆಗಿದೆ, ಇಲ್ಲಾಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈ ಕತ್ಲೆಯಲ್ಲೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಸೊ ಬನ್ನಿ ಹೋಗೋಣ, ಹೋಗಿ ರೂಮ್ಸ್ ಬಗ್ಗೆ ವಿಚಾರಿಸೋಣ. ರೂಮ್ ಸಿಗುತ್ತಾ ಏನು ಅಂತ ಕೇಳೋಣ. ಸೊ ರೂಮ್ ಸಿಗುತ್ತಾ ಏನು ಅಂತ ಒಳಗೆ ಹೋಗಿ ವಿಚಾರಿಸ್ಬೇಕು, ಒಳಗೆ ಹೋಗಿ ವಿಚಾರಿಸೋಣ. ಸರ್ ರೂಮ್ ಸಿಗುತ್ತಾ? ಯಾವುದೂ ಇಲ್ವಾ? 9 ಗಂಟೆವರೆಗೂ ವೆಯ್ಟ್ ಮಾಡಬೇಕಾ? ಹೌದಾ, ಎಲ್ಲಿ ಸಿಗ್ಬೋದು? ಹೌದಾ, ಇದು ಆನ್ಲೈನಲ್ಲಿ ನಾನು ಚೆಕ್ ಮಾಡಿದ್ರೆ ಬುಕ್ಕಿಂಗ್ ಇಲ್ಲವೇ ಇಲ್ಲ, ಅದು ಓಪನ್ ಆಗ್ತಾ ಇಲ್ಲ, ವೆಬ್ಸೈಟೇ ಓಪನ್ ಆಗ್ತಾ ಇಲ್ಲ. ಓ ಹೌದಾ ಸರ್, ಒಬ್ಬನಿಗೆ ನಾನು ಒಬ್ಬನೇ ಉಳ್ಕೊಳ್ಳೋದೀನಿ, ಏನಿಲ್ಲ. ಹಾಂ ಹೌದಾ, ಸೊ ಗೈಸ್ ಇಲ್ಲಿ ಒಬ್ಬರಿಗೆ ರೂಮೇ ಇಲ್ವಂತೆ. ಸೊ ಒಬ್ರಿಗೆ ರೂಮ್ ಕೊಡಲ್ಲ ಅಂತ ಇದ್ದಾರೆ, ಅದು ರೂಲ್ಸ್ ಅಂತೆ ಅವ್ರದ್ದು. ಸೊ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ರೂಮ್ ಸಿಗುತ್ತಾ ನೋಡೋಣ. ಯಾಕಂದರೆ ಇದೆಲ್ಲ ಇದು ಗೌರ್ಮೆಂಟ್ ಏಡೆಡು, ದೇವಸ್ಥಾನದ ಇದಕ್ಕೆ ಸೇರುತ್ತೆ, ಬಟ್ ಪ್ರೈವೇಟು ಇರುತ್ತೆ. ಸೊ ಪ್ರೈವೇಟ್ಗಳಲ್ಲಿ ಹೋಗ್ಬಿಟ್ಟು ಎಲ್ಲಾದರೂ ಚೆಕ್ ಮಾಡೋಣ. ಅಣ್ಣ ರೂಮ್ ಸಿಗಲ್ವಾ ಇಲ್ಲಿ? ಸಿಗುತ್ತೆ ಇಲ್ಲಿ. ಅಲ್ಲ, ಒಬ್ಬರಿಗೆ ಇಲ್ಲ ಅಂತ ಇದ್ದಾರೆ. ಅಂದ್ರೆ ಸಿಂಗಲ್ ಕೊಡಲ್ಲ. ಏನಕ್ಕೆ? ಅದು ಸಿಂಗಲ್ ಇಲ್ಲಿ ಏನಾದ್ರು ಸೂಸೈಡ್ ಅಟೆಂಡ್ ಮಾಡ್ಕೊತಾರೆ, ಓ ಆ ಥರ ಆಗಿದೆ. ಹಾಂ ಹಾಂ ಆಗಿರೋದ್ರಿಂದ ಸಿಂಗಲ್ಸಿಗೆ ಕೊಡಲ್ಲ ರೂಮ್, ಯಾರು ಸಹ ಕೊಡಲ್ಲ. ಹಾಂ 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 ಸಿಂಗಲ್ಸ್ಗೆ ಹಾಂ 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 ಅದು ಇದಾಗಿದೆ, ತುಂಬ ಆಗಿದೆ ಆ ಥರ. ಹೌದಾ, ಬಂದು ಮಾಡ್ಕೊಂಡು ಏನಾದ್ರು ಸೂಸೈಡ್ ಒಬ್ಬರೇ. ಅದರಿಂದ ಇದು ಮಾಡೋದು ಅಷ್ಟೇ. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಗೈಸ್ ಇಲ್ಲಿ ಒಬ್ಬರಿಗೆ ರೂಮ್ ಕೊಡಲ್ವಂತೆ, ಯಾಕಂದರೆ ಒಬ್ಬರೇ ಬಂದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಆ ಥರ ಎಲ್ಲ ಆಗಿದೆ ಅಂತೆ. ಸೂಸೈಡ್ ಅಟೆಂಪ್ಟ್ಗಳೆಲ್ಲ ಆಗಿದೆ ಅಂತೆ ಒಬ್ಬರೇ ಬಂದಿರೋರಿಗೆ. ಸೊ ಒಬ್ಬರಿಗೆ ರೂಮ್ ಕೊಡಲ್ವಂತೆ. ಸೊ ವಿಚಾರಿಸೋಣ, ನನಗೆ ಒಬ್ರು ಗೊತ್ತಿರೋರು ಇದ್ದಾರೆ ಮಾದೇವ ಸ್ವಾಮಿ ಅಂತ, ಅವ್ರು ಕಾಲ್ ಮಾಡಿ ನೋಡೋಣ. ಅವ್ರು ಕಾಲ್ ಮಾಡಿ ನೋಡಿ ಅವ್ರು ಏನಾದ್ರು ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ಸ್ಟೇ ಟ್ಯೂನ್ಡ್. ಸೊ ಇಲ್ಲಿ ಯಾರಿಗೂ ಒಬ್ಬರೇ ಬಂದರೆ ರೂಮ್ ಕೊಡಲ್ಲಂತೆ, ಬಟ್ ನನಗೆ ಇಲ್ಲೊಬ್ರು ಮಾದೇವ ಸ್ವಾಮಿ ಅಂತ ಗೊತ್ತಿದ್ರು. ಸೊ ಅವ್ರಿಗೆ ಈಗ ಫೋನ್ ಮಾಡಿ ನಾನು ಎಲ್ಲ ಹೇಳಿಸಿದ್ದೀನಿ. ಈಗ ಏನೋ ನೋಡ್ತಾ ಇದ್ದಾರೆ, ನೋಡೋಣ ನನಗೆ ಇವತ್ತೇನು ರೂಮ್ ಸಿಗುತ್ತಾ ಏನು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಫೈನಲಿ ಮಾದೇವ ಸ್ವಾಮಿ ಅವ್ರಿಗೆಲ್ಲ ಫೋನ್ ಮಾಡಿಸಿ ಎಲ್ಲ ಮಾಡಿಸಿದ್ದಕ್ಕೆ ಫೈನಲಿ ನನಗೆ ಒಂದು ರೂಮ್ ಸಿಕ್ತು. ಇಲ್ಲಿ ಜೇನುಮಲೆ ಭವನ ಅಂತಿದೆ ಮಾದೇಶ್ವರ ಬೆಟ್ಟದಲ್ಲೇ. ಬೆಸ್ಟ್ ಅಂದರೆ ಒಳ್ಳೆ ಕ್ವಾಲಿಟಿ ರೂಮ್ಸ್ ಬೇಕು, ಸ್ವಲ್ಪ ಕ್ಲೀನಾಗಿರಬೇಕು ಅಂದರೆ ನಾಗಮಲೆ ಭವನ ಇಲ್ಲ ಜೇನುಮಲೆ ಭವನ. ಸೊ ನನಗೆ ಜೇನುಮಲೆ ಭವನಾಗಿ ರೂಮ್ ಸಿಕ್ಕಿದೆ. ಸೊ ಇದು 1 ನೈಟ್ಗೆ 750 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಫಸ್ಟ್ ಹೋಗಿ ರೂಮ್ಗೆ ಚೆಕ್ ಇನ್ ಆಗಿಬಿಡೋಣ. ಅದಾದಮೇಲೆ ಮುಂದಿನ ಕತೆ ಏನು ಅಂತ ನೋಡೋಣ. ಲೆಟ್ಸ್ ಗೋ. ಸೊ ಗೈಸ್, ನಾನೀಗ ಜೇನುಮಲೆ ಭವನ, ಇದು ನನ್ನ ಸ್ಟೇ. ನಾನಿಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಇರೋವರೆಗೂ ಇದೇ ನನ್ನ ಸ್ಟೇ. ಸೊ ಬಂದಾಯಿತು. ಸೊ ಒಳಗೋಗಿ ರೂಮ್ ಚೆಕ್ ಇನ್ ಆಗೋಣ. ಫಸ್ಟು ಯಾವ ರೂಮ್ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ನೋಡೋಣ. ಸೊ ಇದೆ ನನ್ನ ಇನ್ನೊಂದು ಸ್ವಲ್ಪ ದಿನಗಳು ನಾನು ಇಲ್ಲೇ ಸ್ಟೇ ಮಾಡೋದು. ನೋಡೋಣ ಹೆಂಗಿದೆ ರೂಮು, ಏನು ಕತೆ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಒಂದು ಸರಿ ಉಳ್ಕೊಂಡಿದ್ದೀನಿ ನಾನು ಫ್ಯಾಮಿಲಿ ಜೊತೆ ಬಂದಾಗ. ಸರ್ ನಮಸ್ತೆ. ಈಗ ಬುಕ್ ಆಯಿತು. ಮೈಸೂರು. ಈಗ ನಾನು ನಾಳೆ ಬೆಳಗ್ಗೆ ನಾಗಮಲೆಗೆ ಹೋಗಬೇಕು. 6ರಿಂದ 10 ಬುಕ್ ಮಾಡ್ಕೊಂಡಿದ್ದೀನಿ. 6ರಿಂದ 10 ಕೊಟ್ಟಿದ್ದಾರೆ ಟೈಮು. 6ರಿಂದ 10 ಒಳಗಡೆ ಅಂದರೆ ನಾನು 6ರಿಂದ 10 ಒಳಗಡೆ ಆ ಚೆಕ್ ಪೋಸ್ಟ್ ಹತ್ರ ಹೋಗಬೇಕು. ಹಾಂ 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 ಹಾಂ
ವೆರಿ ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ನಾನು ಮಹದೇಶ್ವರ ಬೆಟ್ಟದಲ್ಲಿರೋ ನಾಗಮಲೆ ಟ್ರೆಕ್ ಮಾಡ್ತಾ ಇದ್ದೀನಿ. ಎಸ್, ಈಗ ರೆಡಿ ಆಗಿದ್ದೀನಿ. ಸೊ ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ಸೊ ನಾನು ರಾತ್ರಿ ಇಲ್ಲೇ ಜೇನುಮಲೆ ಭವನಲ್ಲಿ ಉಳ್ಕೊಂಡಿದ್ದೆ. ಸೊ ಇಲ್ಲಿಂದನೇ ನಾನು ಟ್ರೆಕ್ ಶುರು ಮಾಡ್ತಾ ಇದ್ದೀನಿ. ಇಟ್ಸ್ ಗೋನ್ ಬಿ ಅ ವಂಡರ್ಫುಲ್ ಟ್ರೆಕ್. ಯಾಕಂದರೆ 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿಬೇಕು ನಾನು ಮಾದಪ್ಪನ ನೋಡಬೇಕು ಅಂದರೆ. ಸೊ ನಾಗಮಲೆ ಅಂತೂ ಇಟ್ಸ್ ಎನ್ ಅಮೇಝಿಂಗ್ ಟ್ರೆಕ್. ಸೊ ಕಮಾನ್ ಗೈಸ್, ಲೆಟ್ಸ್ ಗೋ ಆ್ಯಂಡ್ ಟ್ರೆಕ್ ನಾಗಮಲೆ ಟುಡೇ. ಕಮಾನ್ ಗೈಸ್. ಗೈಸ್ ಅಲ್ಲಿ ಮಾದಪ್ಪ ಕಾಣ್ತಾ ಇದ್ದಾನೆ. ಕಮಾನ್ ಗೈಸ್, ಮಾದಪ್ಪನ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೊರಡೋಣ ಇವಾಗ. ಸೊ ಗೈಸ್, ಈಗ ಟ್ರೆಕ್ ಶುರು ಮಾಡೋಕ್ಕೆ ಹೊರಟಿದ್ದೀನಿ. ಬಟ್ ಇನ್ನೂ ನಂದು ತಿಂಡಿ ಆಗಿಲ್ಲ. ಸೊ ಇಟ್ಸ್ ಗೋನ ಬಿ ಅ ಲಾಂಗ್ ಡೇ. ತುಂಬ ದೊಡ್ಡ ಟ್ರೆಕ್ ಮಾಡಬೇಕು. ಇವಾಗ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಏನು ಹೆಂಗೆ ಅಂತ ಗೊತ್ತಿಲ್ಲ, ಯಾಕಂದರೆ ಈಗ ನಾಗಮಲೆ ಟ್ರೆಕ್ ಪರಿಸ್ಥಿತಿ ತುಂಬ ಚೇಂಜ್ ಆಗಿದೆ. ಸೊ ಇಲ್ಲೇ ಗಿರಿದರ್ಶಿನಿ ಅಂತ ಒಂದು ಹೋಟ್ಲಿದೆ. ಸೊ ಆ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಹೊರಡೋಣ. ಕಮಾನ್ ಗೈಸ್. ಏನು ಹೇಳಿ? ಇಡ್ಲಿ ಬಿಸಿಬೇಳೆ ಭಾತಾ? ಓಕೆ, 1 ಪ್ಲೇಟ್ ಇಡ್ಲಿ ಕೊಡಿ. ಸೊ ಗೈಸ್, ಇಲ್ಲಿ ಬಂದು ತಿಂಡಿ ಕೂತಿದ್ದೀನಿ. ಸೊ ಇಲ್ಲಿ ಇಡ್ಲಿ ಮತ್ತು ಬಿಸಿಬೇಳೆ ಭಾತ್ ಎರಡೇ ಅಂತ ಇರೋದು. ಸೊ ಇಡ್ಲಿ ತಿಂದ್ಕೊಂಡು ವಿತೌಟ್ ಎನಿ ಫರ್ದರ್ ಅಡು ಟ್ರೆಕ್ಕಿಂಗ್ ಶುರು ಮಾಡೋಣ. ಬಿಸಿನೀರೇನು ಬೇಡ, ನನಗೊಂದು ಬಾಟ್ಲು ನೀರು ಕೊಡಿ. 1 ಲೀಟ್ರ್ ನೀರು ಕೊಡಿ. ಸೊ ಗೈಸ್, ಇಡ್ಲಿ ಬಂದಿದೆ, ತಟ್ಟೆ ಇಡ್ಲಿ ಆರ್ಡರ್ ಮಾಡಿದೆ. ನೋಡೋಣ, ಈ ತಟ್ಟೆ ಇಡ್ಲಿ ತಿಂದ್ಕೊಂಡು ಟ್ರೆಕ್ ಶುರು ಮಾಡೋಣ. ತಿಂಡಿ ಆಯಿತು, ಈಗ ಇನ್ನೇನೂ ಇಲ್ಲ. ಈಗ 8:30 ಆಗಿದೆ ಟೈಮು. ನಾನು 10 ಗಂಟೆ ಒಳಗಡೆ ನಂದು ಸ್ಲಾಟ್ ಬುಕ್ ಆಗಿರೋದು. ಸೊ 10 ಗಂಟೆ ಒಳಗಡೆ ನಾನು ಅಲ್ಲಿ ನಾಗಮಲೆ ಚೆಕ್ ಪೋಸ್ಟ್ ದಾಟಬೇಕು. ಸೊ ಇಲ್ಲ ಅಂದರೆ ಅದಾದಮೇಲೆ ಎಂಟ್ರಿ ಇಲ್ಲ ಇವತ್ತು. ಸೊ ಇಲ್ಲಿಂದ ಇನ್ನೂ ಸುಮಾರು ದೂರ ನಡೆಯೋದಿದೆ ಚೆಕ್ ಪೋಸ್ಟ್ ಸಿಗೋಕ್ಕೆ. ಸೊ ತುಂಬ ದೂರ ನಡೆಯೋದಿದೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇದು ಮಹದೇಶ್ವರ ಬೆಟ್ಟದ ಬಸ್ ಸ್ಟ್ಯಾಂಡು. ಸೊ ಯಾವುದೇ ಬಸ್ ಹತ್ತಬೇಕು ಅಂದರೂ ನೀವು ಇಲ್ಲಿಗೆ ಬರಬೇಕು. ಇದೇ ಬಸ್ ಸ್ಟ್ಯಾಂಡು ಮಹದೇಶ್ವರ ಬೆಟ್ಟದ್ದು. ಸೊ ಇನ್ನೇನು ಮಹದೇಶ್ವರ ದೇವಸ್ಥಾನ ಹತ್ರ ಬರ್ತಾ ಇದೆ. 1 ನಿಮಿಷ. ಇಲ್ಲಿ ಸರ್, ಇದು ಇಲ್ಲಿಂದ ನಾಗಮಲೆ ಚೆಕ್ ಪೋಸ್ಟ್ಗೆ ಎಷ್ಟು ದೂರ ಆಗುತ್ತೆ ಸರ್? ಚೆಕ್ ಪೋಸ್ಟ್ಗೆ 1-1.5 ಕಿಲೋಮೀಟರ್ ಆಗುತ್ತೆ. 1-1.5 ಕಿಲೋಮೀಟರ್ ಆಗುತ್ತೆ. ಥ್ಯಾಂಕ್ ಯು ಸರ್. ಸೊ ಗೈಸ್, ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ ನಾಗಮಲೆ ಚೆಕ್ ಪೋಸ್ಟ್ಗೆ. ಸೊ ಬನ್ನಿ ಹೋಗೋಣ. ಮಾದೇಸ್ವಾಮಿ ಅವರ? ಅಯ್ಯೋ, ಗೊತ್ತೇ ಆಗಲಿಲ್ಲ, ಸಾರಿ ಸರ್. ನೆನ್ನೆ ನನಗೆ ರೂಮ್ ಎಲ್ಲ ಮಾಡಿಕೊಟ್ಟಿದ್ದು ಇವರೇ, ಮಾದೇವ ಸ್ವಾಮಿ ಅಂತ. ನಾನೀಗ ಇಲ್ಲಿ ದೇವಸ್ಥಾನದ ಹತ್ರ ಬರ್ತಾ ಇದ್ದೆ, ಅಷ್ಟರೊಳಗೆ ನನಗೆ ಸಿಕ್ಬಿಟ್ರು ಇಲ್ಲಿ. ಸೊ ಇಲ್ಲಿಂದ ಸರ್ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? ಇನ್ನು 15, ಸರಿ, ಇನ್ನು 15 ಕಿಲೋಮೀಟ್ರ್ ಇದೆಯಂತೆ ಇಲ್ಲಿಂದ ನಾಗಮಲೆ. ಸೊ ಹೋಗೋಣ ಸರ್. ಥ್ಯಾಂಕ್ ಯು, ಬಂದು ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಗೈಸ್, ನಿನ್ನೆ ನನಗೆ ರೂಮ್ ಬುಕ್ ಮಾಡಿಕೊಟ್ಟವರು ಅವರೇ, ಮಾದೇವ ಸ್ವಾಮಿ ಅಂತ. ಅವರು ಇಲ್ಲೇ ಕೆಲಸ ಮಾಡೋದು ಮಹದೇಶ್ವರ ಬೆಟ್ಟದಲ್ಲಿ. ಸೊ ಈಗ ನಾನು ಇಲ್ಲಿ ಬರ್ತಾ ಇದ್ದೆ, ಇಲ್ಲೇ ಸಿಕ್ಕಿದ್ರು.
ಈಗ ಮಲೆ ಮಹದೇಶ್ವರನ ದೇವಸ್ಥಾನದ ಹತ್ರ ಇದ್ದೀನಿ. ಸಿಕ್ಕಾಬಟ್ಟೆ ಕ್ರೌಡ್ ಇದೆ ಇವತ್ತು ಸೋಮವಾರ, ಸಿಕ್ಕಾಬಟ್ಟೆ ಜನ ಇದ್ದಾರೆ, ನೀವು ನೋಡ್ಬೋದು. ಗೈಸ್, ಇದು ಅನ್ನದಾಸೋಹ. ಸೊ ಇಲ್ಲಿ ಲಕ್ಷಾಂತರ ಜನ ಬಂದು ಇಲ್ಲಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಊಟ ಇರುತ್ತೆ, ಎಲ್ರಿಗೂ ಫ್ರೀ. ಸೊ ಅನ್ನದಾಸೋಹ ತುಂಬ ಜನ ಬರ್ತಾರೆ ಆ್ಯಂಡ್ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಹೋಟೆಲ್ಗಳಿಗಿಂತ ನಾವು ಇಲ್ಲಿ ಅನ್ನದಾಸೋಹಲ್ಲಿ ಬಂದು ತಿನ್ನೋದೇ ಬೆಟರು, ಯಾಕಂದರೆ ಅನ್ನದಾಸೋಹಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ತುಂಬ ಸ್ಟಾಲ್ಸ್ಗಳಿವೆ ಆ್ಯಂಡ್ ಇದು ಮುಡಿ ಕೊಡೋ ಜಾಗ. ಜನ ಎಲ್ಲ ಮುಡಿ ಕೊಡಬೇಕು ಅಂದರೆ ಇದೆ ಮುಡಿ ಕೊಡೋ ಜಾಗ ಇದು. ಈ ಮುಡಿ ಕೊಡೋ ಜಾಗದಿಂದನೇ ಇಲ್ಲಿ ಅಂತರ್ಗಂಗೆ ಅಂತಿದೆ, ಇಲ್ಲೆಲ್ಲ ಬಂದು ಮುಡಿ ಕೊಟ್ಟು ಇಲ್ಲಿ ಸ್ನಾನ ಮಾಡ್ಕೋತಾರೆ. ಸೊ ಇದೇ ನಾಗಮಲೆಗೆ ಹೋಗೋ ದಾರಿ. ಮುಂಚೆ ಇಲ್ಲಿ ಹೆಂಗಿತ್ತು ಅಂದರೆ ಇಲ್ಲೆಲ್ಲ ಜೀಪ್ಗಳು ನೋಡಿ, ಎಲ್ಲ ನೋಡ್ತಾ ಇದ್ದೀರಾ ನೀವು, ಈ ಥರ ಜೀಪ್ಗಳಿರ್ತಿತ್ತು. ಸೊ ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 8 ಕಿಲೋಮೀಟ್ರ್ ಜೀಪ್ ಹೋಗ್ತಿತ್ತು ನಾಗಮಲೆಗೆ. ಅದಾದಮೇಲೆ 7 ಕಿಲೋಮೀಟ್ರ್ ಜೀಪ್ ಹೋಗಲ್ಲ, ಸೊ ಅಲ್ಲಿಂದ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ಅರ್ಧ ದಾರಿ ಜೀಪಲ್ಲಿ ಹೋಗ್ಬಿಡ್ಬೋದಾಯಿತು. ಬಟ್ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ ಇಲ್ಲಿ. ಈಗ ಕಂಪ್ಲೀಟು ದೇವಸ್ಥಾನದಿಂದ ಕಂಪ್ಲೀಟು ನಾಗಮಲೆವರೆಗೂ ನಡ್ಕೊಂಡೇ ಹೋಗಬೇಕು. ಯಾಕಂದರೆ ರೀಸೆಂಟಾಗಿ ಏನಣ್ಣ, ಇದು ನಂದೇ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಣ್ಣ, ಅವಿನಾಶ್ ಭೋಲೆನಾಥ್ ಅಂತ. ಹಾಂ, ಥ್ಯಾಂಕ್ ಯು ಅಣ್ಣ, ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ಸೊ ಗೈಸ್, ಇದು ನೋಡಿ, ಇಲ್ಲಿ ಇದು ಅಂತರ್ಗಂಗೆ ಅಂತ. ಸೊ ಇಲ್ಲಿ ಜನ ಎಲ್ಲ ಮುಡಿ ಕೊಟ್ಬಿಟ್ಟು ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ತುಂಬ ಜನ ಇಲ್ಲಿ ಸ್ನಾನ ಮಾಡಿದ್ರೆ ತುಂಬ ಅವ್ರಿಗೆ ಪವಿತ್ರ ಅಂತ ನಂಬ್ತಾರೆ ಜನ. ಸೊ ಇದು ಅಂತರ್ಗಂಗೆ. ಹಾಂ, ಸೊ ಗೈಸ್, ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮುಂಚೆ ಜೀಪ್ ಹೋಗ್ತಾಯಿತ್ತು ಅಲ್ಲಿವರೆಗೂ, ಆದರೆ ಈಗ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಲಾಸ್ಟ್ ಫೆಬ್ರವರಿಯಿಂದ ಅದನ್ನು ಸ್ಟಾಪ್ ಮಾಡಿದರು. ಲೈಕ್ ನಾಗಮಲೆಗೆ ಯಾರಿಗೂ ಟ್ರೆಕ್ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಈಗ ಮತ್ತೆ ದೀಪಾವಳಿಗೆ ವಾಪಸ್ ಓಪನ್ ಮಾಡಿದ್ದಾರೆ ನಾಗಮಲೆ ಟ್ರೆಕ್ಕು. ಈಗೇನು ಅಂದರೆ ತುಂಬ ಈ ಥರ ಫುಲ್ ನಡೆಯಬೇಕು ಅಂತ ಮಾಡಿರೋದ್ರಿಂದ ತುಂಬ ಜನ ಓಡಾಡೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಈಗ. ಮುಂಚೆ ಅಂದರೆ ನಾಗಮಲೆನೂ ರಶ್ ಇರ್ತಾಯಿತ್ತು, ಅಷ್ಟು ಜನ ಹೋಗ್ತಾಯಿದ್ರು ಅಲ್ಲಿ. ಈಗ ಹೆಂಗೆ ಏನು ಅಂತ ಗೊತ್ತಿಲ್ಲ. ಸೊ ನಾನು ತುಂಬ ವರ್ಷ ಆಗಿದೆ ನಾನು ನಾಗಮಲೆಗೆ ಬಂದು. ಸೊ ಇವತ್ತು ಹೋಗೋಣ, ನೋಡೋಣ ನಾಗಮಲೆ ಪರಿಸ್ಥಿತಿ ಏನಾಗಿದೆ ಅಂತ. ಗೈಸ್, ಥಿಂಗ್ಸ್ ಹ್ಯಾವ್ ಚೇಂಜ್ ಡ್ರಾಸ್ಟಿಕಲಿ. ನೋಡಿ, ಹೆಚ್ಚು ಕಮ್ಮಿ ದೇವಸ್ಥಾನ ಇರೋದು ಅಲ್ಲಿ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಈಗ. ಇಲ್ಲೊಂದು ಹೆಲಿಪ್ಯಾಡ್ ಸಹ ಇದೆ ಇಲ್ಲಿ. ಸೊ ಇನ್ನೂ ಚೆಕ್ ಪೋಸ್ಟ್ಗೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಾನು ಚೆಕ್ ಪೋಸ್ಟ್ ಸಿಗೋಕ್ಕೆ. ಚೆಕ್ ಪೋಸ್ಟ್ ಸಿಕ್ಕಿದ ಮೇಲಿಂದ ನನಗೆ ಒಂದು 14 ಕಿಲೋಮೀಟರ್ಸ್ ಟ್ರೆಕ್ ಇದೆ. ಸೊ ಕಮಾನ್ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಮಹದೇಶ್ವರ ಬೆಟ್ಟದಿಂದ ದೇವಸ್ಥಾನದಿಂದ ನಾವು ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟರ್ಸ್ ನಡ್ಕೊಂಬಂದರೆ ಇಲ್ಲಿ ನಮಗೆ ಈ ನಾಗಮಲೆಗೆ ಹೋಗೋದು ದಾರಿ ಸಿಗುತ್ತೆ. ಸೊ ನಾನೀಗ ನಾಗಮಲೆ ದಾರಿಗೆ ಎಂಟ್ರಿ ಆಗಿದ್ದೀನಿ. ನೋಡ್ಬೋದು ನೀವು, ಈಗ ಟ್ರೆಕ್ಕಿಂಗ್ ದಾರಿ ಶುರು ಆಗಿದೆ, ಆ್ಯಕ್ಚುಯಲ್ ದಾರಿ. ಸೊ ಹೀಗೆ ಇನ್ನು ಹೆಚ್ಚು ಕಮ್ಮಿ ಒಂದು 14 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು ನಾನು. 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿಬೇಕು. ಸೊ ಬನ್ನಿ ಹೋಗೋಣ. ಸೊ ಇಲ್ಲೇ ಒಂದು ಸಣ್ಣ ಹಳ್ಳಿಗಳ ಥರ ಸಿಗುತ್ತೆ ಆನ್ ದಿ ವೇ. ಇಲ್ಲೆಲ್ಲ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಅಂಗಡಿಗಳಿಟ್ಕೊಂಡು ಇವ್ರಿಗೆಲ್ಲ ಈಗ ವ್ಯಾಪಾರ ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ಇಲ್ಲಿ ಬರೋರು, ನಾಗಮಲೆಗೆ ಬರೋರು ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ.
ಜೀಪ್ಗಳು ಹೋಗದೇ ಇರೋದ್ರಿಂದ ಜನ ಯಾರೂ ಕಾಲ್ನಡಿಗೆಯಲ್ಲಿ ಅಷ್ಟು ದೂರ ನಡ್ಕೊಂಬರಲ್ಲ. ಸೊ ಹೆಚ್ಚು ಕಮ್ಮಿ ಒಂದು 16 ಕಿಲೋಮೀಟರ್ಸ್ ಟ್ರೆಕ್ಕು. ಸೊ ಜನ ಯಾರೂ ಅಷ್ಟು ದೂರ ನಡ್ಕೊಂಬರಲ್ಲ. ಸೊ ಈಗ ಇವ್ರುಗಳ ಜೀವನ ಏನು ಅಂತ ಗೊತ್ತಿಲ್ಲ. ಬಟ್ ಇದು ಒಂದು ರೀತಿಲಿ ಜನರ ಜೀವನ ಮತ್ತು ಪ್ರಾಣಿಗಳ ಜೀವನ ಎರಡೂ ತಕ್ಕಡಿಗೆ ಹಾಕ್ದಂಗೆ. ಈಗ ಇಲ್ಲಿ ತುಂಬ ಜನರನ್ನು ಓಡಾಡೋಕ್ಕೆ ಬಿಟ್ಬಿಟ್ರೆ ಪ್ರಾಣಿಗಳ ಕತೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಪ್ರಾಣಿಗಳು ಇಲ್ಲಿ ಜೀಪ್ ಓಡಾಡ್ತಿತ್ತು ಅಂದರೆ ಲೈಕ್ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನ್ ಸ್ಟಾಪ್ ಓಡಾಡ್ತಾ ಇರುತ್ತೆ. ತುಂಬ ಜನ ಹೋಗ್ತಾಯಿದ್ರು. ಸೊ ಕಾಡು ಪ್ರಾಣಿಗಳಿಗೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಗೈಸ್ ಶುರು ಆಯಿತು ಟ್ರೆಕ್ಕಿಂಗು. ಮೇಲೆ ಹೋಗ್ತಾ ಇದೆ. ಈಗ ನೀವು ನಾಗಮಲೆಗೆ ಬರಬೇಕು ಅಂತ ಡಿಸೈಡ್ ಮಾಡಿದರೆ ಈಗ ನೀವು ಆನ್ಲೈನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಬರಬೇಕು ನಾಗಮಲೆಗೆ. ಸೊ ಇಲ್ಲಿ ಇನ್ನೇನು ಸ್ವಲ್ಪ ದೂರದಲ್ಲೇ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಸೊ ಅಲ್ಲಿ ನಾವು ಬುಕ್ ಮಾಡ್ಕೊಂಬಂದಿರೋ ಟಿಕೆಟ್ ತೋರಿಸಿದ್ರೆ ಮಾತ್ರ ಅಲೌ ಮಾಡೋದು. ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಯಾವ ಟೈಮ್ ಸ್ಲಾಟ್ ಸಿಗುತ್ತೆ. ಈಗ ನನಗೆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಟೈಮ್ ಸ್ಲಾಟ್ ಸಿಕ್ಕಿತ್ತು. ಸೊ ನಾನು 10 ಗಂಟೆ ಒಳಗಡೆ ಆ ಫಾರೆಸ್ಟ್ ಚೆಕ್ ಪೋಸ್ಟ್ ದಾಟಬೇಕು. ಸೊ ಗೈಸ್ ಈಗ ಬಾಡಿ ವಾರ್ಮ್ ಅಪ್ ಆಗ್ತಾ ಇದೆ. ಈಗ ಐ ಆಮ್ ಗೆಟಿಂಗ್ ದಟ್ ವೈಬ್. ಗೈಸ್ ಈಗೆಲ್ಲ ನೋಡಿ ಇದೆ ಆ ಜೀಪ್ಗಳು. ಇದರಲ್ಲೇ ಮುಂಚೆ ಜನ ಕೂತ್ಕೊಂಡು ಬರ್ತಾಯಿದ್ದು. ಈಗ ಎಷ್ಟು ಪೀಸ್ಫುಲ್ ಆಗಿಬಿಟ್ಟಿದೆ ಅಂದರೆ ಗಾಡಿ ಓಡಾಡ್ತಾ ಇಲ್ಲ, ಜನ ಓಡಾಡ್ತಾ ಇಲ್ಲ. ಹೆಚ್ಚು ಕಮ್ಮಿ ನಾನು ಒಬ್ಬನೇ ಇದ್ದೀನಿ. ಮೋಸ್ಟ್ಲಿ ಇವತ್ತು ಯಾರೂ ಇಲ್ಲ ಅನಿಸುತ್ತೆ, ನೋಡೋಣ. ಸೊ ಜನ ಕಮ್ಮಿ ಓಡಾಡೋದ್ರಿಂದ ನನಗೆ ಈ ಆ್ಯನಿಮಲ್ಸ್ ಸ್ಪಾಟ್ ಆಗೋದು ಪಾಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಸೊ ನೋಡೋಣ ಯಾವುದಾದ್ರೂ ಆ್ಯನಿಮಲ್ ಸ್ಪಾಟ್ ಆಗುತ್ತಾ ಏನು ಎತ್ತಾ ಅಂತ. ಗೈಸ್ ಇಲ್ಲಿ ಚೆಕ್ ಪೋಸ್ಟ್ ಬಂತು, ಫಾರೆಸ್ಟ್ ಚೆಕ್ ಪೋಸ್ಟು. ಸೊ ಇಲ್ಲೂ ಜನಗಳಿದ್ದಾರೆ ಇಲ್ಲಿ. ಸೊ ನಾನು ಒಬ್ಬನೇ ಅಂದ್ಕೊಂಡೆ, ಜನಗಳು ಹೋಗ್ತಾ ಇದ್ದಾರೆ. ಇಲ್ಲ ನಾಗಮಲೆಗೆ ಹೋಗ್ತಾ ಇದ್ದೀರಾ? ಹೌದಾ, ಈಗ ಓಡ್ತಾ ಇರೋದಾ? ಬನ್ನಿ ಹೋಗೋಣ. ಸೊ ಗೈಸ್ ಎಲ್ಲ ಬಾಯ್ಸ್ಗಳಿದ್ದಾರೆ. ಒಬ್ಬನೇ ಆಗಲಿಲ್ಲ ಇವತ್ತು ನಾನು ನಾಗಮಲೆಗೆ. ಎಲ್ಲ ಯಾವೂರು? ಹಾಂ ಯಾವುದು? ಪಿರಿಯಾಪಟ್ಟಣ. ಓಕೆ, ನಾನು ಮೈಸೂರು. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವತ್ತು ಕಂಪ್ನಿ ಇದ್ದಾರೆ ನನಗೆ ಬಾಯ್ಸ್ಗಳು ಹೋಗೋಕ್ಕೆ. ಸೊ ಗೈಸ್ ಇದು ಗೈಸ್ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ವಂತೆ. ಒಂದು ನಿಮಿಷ.